ನಿಮಗೆ ಗೊತ್ತಾ 1920s ಅಲ್ಲಿ US ಆಲ್ಕೋಹಾಲ್ನ ಬ್ಯಾನ್ ಮಾಡಿತ್ತು. ಎಸ್, ಅಂಡ್ ಈ ಬ್ಯಾನ್ ಆಲ್ಮೋಸ್ಟ್ 13 ವರ್ಷಗಳ ಕಾಲ ನಡೀತು. ಈ ಟೈಮಲ್ಲಿ US ಜನರು ಕುಡಿಯೋದ್ ಬಿಟ್ಟಿದ್ರ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಅಫ್ಕೋರ್ಸ್ ಕುಡಿಯೋಕೆ ಬೇರೆ ಪರಿಹಾರ ಹುಡ್ಕೊಳ್ತಾರೆ. ಆ ಪರಿಹಾರ ಏನು ಅಂತ ನೋಡೋಣ ಬನ್ನಿ. ವೆಲ್ಕಮ್ ಟು ನಮ್ ಕತೆ ನಿಮ್ ಜೊತೆ. ಇವತ್ತು ನಾವಿದ್ದೀವಿ ಮಾಬ್ ಮ್ಯೂಸಿಯಂನ ಗ್ರೌಂಡ್ ಫ್ಲೋರಲ್ಲಿ. ಇಲ್ಲಿದೆ ದ ಸ್ಪೀಕ್ ಈಸಿ. US ಅಲ್ಲಿ ಆಲ್ಕೋಹಾಲ್ ಬ್ಯಾನ್ ಆದಾಗ ಆಲ್ಕೋಹಾಲ್ ಪ್ರಿಯರಿಗೋಸ್ಕರನೇ ಓಪನ್ ಮಾಡಿರೋ ಸೀಕ್ರೆಟ್ ಆರ್ ಹಿಡನ್ ಬಾರ್. ಮುಂಚೆ ಪೊಲೀಸರಿಂದ ತಪ್ಪಿಸ್ಕೊಳ್ಳೋಕ್ಕೆ ಈ ಜಾಗಕ್ಕೆ ಹಿಡನ್ ಡೋರ್ಸ್ ಅಥವಾ ಸೀಕ್ರೆಟ್ ಪಾಸ್ವರ್ಡ್ಸ್ ಇತ್ತು. ಈಗ ಈ ಜಾಗ ಎಲ್ಲ ರೆಗ್ಯುಲರ್ ಬಾರ್ಸ್ ಥರ ಆಗಿದೆ. ಆದರೂ ಈ ಜಾಗಕ್ಕೆ ಒಂದು ಸ್ಪೆಷಾಲಿಟಿ ಇದೆ. ಆಲ್ಕೋಹಾಲ್ ಬ್ಯಾನ್ ಆಗಿದ್ದಾಗ ಜನರು ಮನೇಲೇ ಕೂತು ಇಲ್ಲಿಗಲ್ ಆಗಿ ಆಲ್ಕೋಹಾಲ್ ಮಾಡ್ತಿದ್ರು. ಇದು ಕ್ಲಿಯರ್ ಆಗಿರ್ತಿತ್ತು ಆ್ಯಂಡ್ ರಾತ್ರಿ ಚಂದ್ರನ್ ಬೆಳಕಲ್ಲಿ ಮಾಡ್ತಿದ್ರು. ಅದಕ್ಕೆ ಕರೀತಿದ್ರು ಮೂನ್ಶೈನ್. ಈ ಮೂನ್ಶೈನ್ ನಿಮಗೆ ಸ್ಪೀಕ್ ಈಸಿಯಲ್ಲಿ ಸಿಗುತ್ತೆ. ಆ್ಯಂಡ್ ಇದನ್ನ ಮಾಡೋದಕ್ಕೆ ಅವರು ಮುಂಚೆ ಯಾವ ಸ್ಟೆಪ್ಸ್ನ ಫಾಲೋ ಮಾಡ್ತಿದ್ರು ಸೇಮ್ ಪ್ರಾಸೆಸ್ನ ಫಾಲೋ ಮಾಡ್ತಾರೆ. ನಾನು ಇದನ್ನ ಟ್ರೈ ಮಾಡಿದೆ ಆ್ಯಂಡ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇತ್ತು. ಸೊ ಎಸ್, ವೇಗಸಿಗೆ ಬಂದು ಪಾರ್ಟೀಸ್ ಬಿಟ್ಟು ಬೇರೆ ಏನಾದರೂ ಮಾಡ್ಬೇಕಂತ ಇದ್ರೆ ದಿಸ್ ಇಸ್ ಒನ್ ಆಫ್ ದ ಪ್ಲೇಸ್ ಟು ಕನ್ಸಿಡರ್. ಇಲ್ಲಿ ನೀವು ರೆಗ್ಯುಲರ್ ಬಾರ್ಗಾದ್ರೂ ಬರ್ಬೋದು ಅಥವಾ ಟೋರ್ ಟಿಕೆಟ್ ತಗೊಂಡು ಇದ್ರ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೊಬೋದು.